ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಒಂದು ಮದ್ವೆಗೆ ಹೋಗೋದಿತ್ತು, ಹಾಗಾಗಿ ಮೆಹಂದಿ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಆಗಿದ್ದೆ. ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೆ. ಊಟ ಸಾಕಾ? ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬೇಕಾ ಪಕ್ಕ ನಂಗೆ ಕೊಡಿದೆ. ಅವಲ್ಲ ಅಗಸ್ತ್ಯ ಏನು ಬೇಕು? ನಮ್ಮಕ್ಕ ನನಗೋಸ್ಕರ ಬಳೆ ಎತ್ತಿಟ್ಟಿಲ್ಲ, ಹಂಗಾಗಿ ಬಳೆ ಹಾಕ್ಕೊಂಡು ಒಂದೆರಡು ಪೋಸ್ ಕೊಟ್ಟೆ. ನಾವು ಗುಲ್ಬರ್ಗದಲ್ಲಿದ್ದಾಗ ಯಾವಾಗಲೂ ಹೋಗೋ ರೆಸ್ಟೋರೆಂಟ್ ಇದು. ನಮಗಂತೂ ತುಂಬ ಇಷ್ಟ ಆಗುತ್ತಿಲ್ಲ ಊಟ, ಹಾಗಾಗಿ ಅಲ್ಲೇ ಹೋಗೋಣ ಮಧ್ಯಾಹ್ನ ಊಟಕ್ಕಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇ ಹೋಗಿ ಮಸ್ತ್ನಾಗ ಊಟ ಮಾಡಿ, ನಮಗಂತೂ ಭಾಳ ದಿನ ಆಗಿತ್ತು ಊಟ ಮಾಡಿ. ಈ ಕಡೆ ನಮ್ಗೆ ಊಟ ಅಷ್ಟು ಅಡ್ಜಸ್ಟ್ ಆಗೋಲ್ಲ, ಬಟ್ ಇಲ್ಲಿ ಊಟ ನಮ್ಮ ಊಟ ಅಂದರೆ ಬೇರೆನೇ ಅಲ್ವಾ. ಹಾಗಾಗಿ ಮಸ್ತ್ನಾಗ ಊಟ ಜಡ್ದು ಅವ್ರ ಪಪ್ಪ ಅವನಿಗೆ ಊಟ ಮಾಡಿಸ್ತಿದ್ರು ಫಸ್ಟ್ ಟೈಮು. ಅಂದ್ರೆ ಜಾಸ್ತಿ ಅವ್ರು ಊಟ ಮಾಡಿಸಲ್ಲ, ನಾನೇ ಮಾಡಿಸೋದು. ಇವತ್ತೇನೇನೋ ಅವ್ರು ಮಾಡ್ಸಾಕತ್ತಿದ್ರು, ಹಾಗಾಗಿ ಅವನು ಅವ್ರ ಹತ್ರ ಕೂತು ಊಟ ಮಾಡ್ತಿದ್ದ. ಗುಲ್ಬರ್ಗದಲ್ಲಿ ಇಷ್ಟು ಬಿಸಿಲಿದೆ ಅಂದರೆ ಯಪ್ಪ ಹೇಳೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲೈತಿ ನಿಜವಾಗ್ಲೂ. ನಾನು ಬರೀ ಕೇಳಿದ್ದೆ ಈ ಸರ್ತಿ ಸಿಕ್ಕಾಪಟ್ಟೆ ಬಿಸಿಲೈತಿ ಗುಲ್ಬರ್ಗದಲ್ಲಿ ಅಂತೇಳಿ, ಬಟ್ ಈ ಸರ್ತಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಅದನ್ನು ಹೋಗಿದ್ವಲ್ಲ. ಬಟ್ ಜಾಸ್ತಿ ಇದೆ ಯಪ್ಪ ಬಿಸಿಲು ಸಿಕ್ಕಾಪಟ್ಟೆ, ಹೇಳೋಕ್ಕಾಗಲ್ಲ ಅದೆಲ್ಲ, ಅಷ್ಟೊಂದಿದೆ ಬಿಸಿಲು. ನಾವು ಈವ್ನಿಂಗ್ ಟೈಮಲ್ಲಿ ಹಳದಿ ಫಂಕ್ಷನ್ ರೆಡಿಯಾಗಿದ್ವಿ. ಇವರು ನಮ್ಮ ಅಕ್ಕ, ಇವರು ಪಿಂಕ್ ಆಗಿದ್ರು, ನಾವು ಎಲ್ಲೋಕ್ಕಾಗಿದ್ವಿ. ಅಂದರೆ ನಾನು ಮದುಮಗಳ ಸೈಡು, ಇವರು ಮದುಮಗನ ಸೈಡ್ ಆಗಿದ್ದರು. ಸೊ ಹಂಗಾಗಿ ರೆಡಿಯಾಗಿ ಹೋಗ್ಬೇಕಂತೇಳಿ ವೇಟ್ ಮಾಡ್ತಿದ್ವಿ. ಇವರೆಲ್ಲ ಸ್ಕೂಟಿ ಮೇಲೆ ಹಿಂಗೆ ಆಟ ಆಡ್ತಿದ್ರು ಓಡೋಕ್ಕಂತ ಅಲ್ಲಿಂದಲೇ. ಅದಾದಮೇಲೆ ಮದುಮಗನ ಮನೆಗೆ ಬಂದ್ವಿ. ಅಲ್ಲಿ ಮದುಮಗ ಮಾಡ್ತಾರಂತೇಳಿ ಡೈರೆಕ್ಟ್ ಅವ್ರ ಮನೆಗೆ ಹೋದ್ವಿ. ಅದಾದಮೇಲೆ ಫಂಕ್ಷನ್ ಅಲ್ಲಿಗೆ ಬಂದ್ವಿ. ಇನ್ನೂ ಮದುಮಕ್ಳು ಬಂದಿದ್ದಿಲ್ಲ, ಹಂಗಾಗಿ ವೇಟಿಂಗ್ ಮಾಡ್ತಿದ್ವಿ. ಬಂದರು ಮದುಮಕ್ಳು, ಅವ್ರಿಗೆ ವೆಲ್ಕಮಿಂಗ್ ನಡೆದಿತ್ತು. ನಾವು ಹಂಗೆ ಒಂದು ಶೂಟ್ ಮಾಡ್ಕೊಂಡು ಅಗಸ್ತ್ಯ ಫುಲ್ ಅವ್ರ ಪಪ್ಪನಂಗೆ ಕಾಣ್ತಾನ, ಒಂದು ಜರಾನು ಎಲ್ಲಿ ಬಿಟ್ಕೊಟ್ಟಿರಲ್ಲ.
ಆಡ್ಲಕತ್ತಾನ ನಮಗ ಕೃಷ್ಣನ ಕೆಂಪು ಪಾದದ ಗುರುತು ಅಂಗಳ ತುಂಬಿದವೋ ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ ಮುತ್ತಿನಂತ ಈ ರಾಣಿ ಮುತ್ತುನತ್ತು ಮೆಚ್ಚವಳೆ ನಾಚಿ ನೀರಾಗಿ ಹೊಳೆ ಆಗವಳೆ ಮೈ ಕಳೆ ಏರವಳೆ ಹಳದಿ ಎಲ್ಲ ಮುಗಿಸ್ಕೊಂಡು ನೈಟ್ ಲೇಟಾಗಿ ಬಂದ್ವಿ. ಅದಾದಮೇಲೆ ಮರುದಿನ ಬೇಗ ಎದ್ದು ಮದುವೆಗೆ ಅಂತೇಳಿ ಬೇಗ ಬೇಗ ರೆಡಿ ಆಗ್ತಿದ್ವಿ, ಹೋಗೋಣ ಅಂತೇಳ್ಬಿಟ್ಟು. ಮಕ್ಕಳ ಜೊತೆ ಫೋಟೋ ಎಲ್ಲ ತಗೊಂಡ್ಬಿಟ್ಟು ನಾವು ಹೊರಟ್ವಿ ನಮ್ಮೂರ ಕಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.